ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಸಾಕ್ಷ್ಯ ನಾಶ ಆತಂಕ. ಎಫ್ಐಆರ್ ದಾಖಲಾಗಿ 7 ದಿನವಾದರೂ ಇಲ್ಲ ಸರಿಯಾದಂತಹ ತನಿಖೆ. ನೂರಾರು ಶವ ಹೂತಿದ್ದ ಬಗ್ಗೆ ಅನಾಮಿಕ ವ್ಯಕ್ತಿಯಿಂದ ದೂರೊಂದು ದಾಖಲಾಗಿತ್ತು. ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಶವಗಳನ್ನ ಹೂತಾಕಿದ್ದೀನಿ. ಆ ಶವಗಳ ಪೈಕಿ ಅನೇಕ ದೇಹಗಳ ಮೇಲೆ ಲೈಂಗಿಕ ಬಲಾತ್ಕಾರ ಅತ್ಯಾಚಾರದ ಗುರುತುಗಳು ಪತ್ತೆಯಾದಂತೆ ಭಾಸವಾಗ್ತಾ ಇತ್ತು ನನ್ನ ಕಣ್ಣುಗಳಿಗೆ. 6 ಪುಟಗಳ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು, ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ತನಿಖೆ ನಡೆಯುತ್ತಿಲ್ಲ ಎಂಬ ಆರೋಪ ಬೆಂಗಳೂರು ಮೂಲದ ವಕೀಲ ಮಂಜುನಾಥ್ ಅವರಿಂದ ದೂರು ದಾಖಲಾಗಿದೆ. ಡಿಜಿಇ ಐಜಿಪಿ ಸಲೀಂ ಅವರಿಗೆ ದೂರು ನೀಡಿದ ವಕೀಲ ಮಂಜುನಾಥ್, ಧರ್ಮಸ್ಥಳ ಇನ್ಸ್ಪೆಕ್ಟರ್ ಸಮರ್ಥ್ ಗಣಿಗೇರ್ ಪ್ರಕರಣ ಕಡೆಗಣಿಸುವ ಸಾಧ್ಯತೆ, ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ ವಕೀಲ, ತನಿಖೆ ಆರಂಭಿಸದಿರುವುದು ಉದ್ದೇಶಪೂರ್ವಕ ವಿಳಂಬ ಮತ್ತು ನಿರ್ಲಕ್ಷ್ಯ ಎಂದು ಆರೋಪ. ಸಿಎಂ, ಗೃಹ ಮಂತ್ರಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ದೂರು. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಸಾಕ್ಷ್ಯ ನಾಶ ಆತಂಕ. ಪ್ರಕರಣ ದಾಖಲಾಗಿ ತಕ್ಷಣ ಮಾತ್ರದಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬಹುದಾದಂತಹ ಒಂದು ಪ್ರಕರಣದಲ್ಲಿ 7 ದಿವಸಗಳ ಅವಕಾಶವನ್ನು ಕೊಡೋದು ಸಾಕ್ಷಿ ನಾಶಕ್ಕೆ ಅವಕಾಶ ಕೊಟ್ಟಂತಲ್ವಾ? ಒಂದು ಪ್ರಕರಣದ ಎಫ್ಐಆರ್ ದಾಖಲಾದ ನಂತರ ಕಾನೂನು ಪ್ರಾಸೆಸ್ಗಳು ಯಾಕೆ ಕಂಟಿನ್ಯೂ ಆಗ್ತಾ ಇಲ್ಲ? ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ್ರೆ, ಆರೋಪ ಸತ್ಯ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು, ಆರೋಪ ಸುಳ್ಳಾದ್ರೆ ಬಿ ರಿಪೋರ್ಟ್ ಹಾಕಬೇಕು, ಆರೋಪಿ ಸಿಗದೇ ಇದ್ರೆ ಸಿ ರಿಪೋರ್ಟ್ ಹಾಕಬೇಕು. ಇದು ಯಾವುದು ನಡೀತಿಲ್ಲ ಯಾಕೆ? ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ತನಿಖೆಯನ್ನ ಪ್ರಾರಂಭ ಮಾಡಿಲ್ಲ ಯಾಕೆ? ಒಂದು ವೇಳೆ ಹೀಗೆ ವಿಳಂಬ ಮಾಡಿದ್ರೆ ಸಾಕ್ಷಿ ನಾಶ ಆಗೋ ಸಾಧ್ಯತೆಗಳಿದಾವೆ. ಯಾಕೆ ತಲೆಬುರುಡೆ ಪತ್ತೆಯಾಗುವ ಸ್ಥಳಗಳಿಗೆ ನೀವು ಭೇಟಿ ಕೊಟ್ಟಿಲ್ಲ? ಅನಾಮಿಕ ವ್ಯಕ್ತಿ ಹೇಳಿರುವಂತೆ ನಾನು ಹೂತು ಹಾಕಿದ ಸಾಕಷ್ಟು ಸ್ಥಳಗಳು ನನ್ನ ಮಸ್ತಿಷ್ಕದಲ್ಲಿ ಈಗಲೂ ನೆನಪಿದೆ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನನಗೆ ನೀವು ರಕ್ಷಣೆ ಕೊಡುವುದಾದ್ರೆ, ನನ್ನ ಕುಟುಂಬಕ್ಕೆ ಭದ್ರತೆ ಕೊಡುವುದಾದ್ರೆ ನಾನು ಸಾಕಷ್ಟು ಸ್ಥಳಗಳನ್ನು ನಿಮಗೆ ತೋರಿಸ್ತೀನಿ. ಸಾಕ್ಷಿ ಸಮೇತ ನೀವು ಹಂತಕರನ್ನ ಹಿಡಿಯಬಹುದು. ಇಷ್ಟು ಕೊಲೆಗಳಿಗೆ ಕಾರಣಕರ್ತರು ಯಾರು ಅನ್ನೋದರ ಮೂಲವನ್ನ ನೀವು ಪತ್ತೆ ಹಾಕಬಹುದು ಅಂಥೇಳಿ ಘನ ಗಂಭೀರ ಆರೋಪದ ಜೊತೆಗೆ ದೈತ್ಯ ಸುಳಿವನ್ನ ಕೊಡ್ತಿರ್ಬೇಕಾದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯದಿಂದ ಸುಮ್ಮನೆ ಕೂತ್ಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ನಾವು ಹೇಳ್ತಿಲ್ಲ. ಇದು ಒಬ್ಬರು ವಕೀಲ ಮಂಜುನಾಥ್ ಈಗ ದೂರು ದಾಖಲಿಸುವ ಸಾಧ್ಯತೆಗಳು ಕೂಡ ಇದಾವೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ನಾಶದ ಆತಂಕ ಎದುರಾಗಿದೆ. ಎಫ್ಐಆರ್ ದಾಖಲಾಗಿ 7 ದಿವಸಗಳಾದರೂ ಕೂಡ ಇನ್ನೂ ತನಿಖೆ ಆರಂಭಗೊಂಡಿಲ್ಲ. ನೂರಾರು ಶವ ಹೂತಿದ್ದ ಬಗ್ಗೆ ಅನಾಮಿಕ ವ್ಯಕ್ತಿಯಿಂದ ದೂರು ದಾಖಲಾಗಿತ್ತು. 6 ಪುಟಗಳ ದೂರು ಆಧರಿಸಿ ಎಫ್ಐಆರ್ ಕೂಡ ಪೊಲೀಸರು ದಾಖಲು ಮಾಡ್ಕೊಂಡ್ರು. ಎಫ್ಐಆರ್ ದಾಖಲಾದ ನಂತರ ಪ್ರಾರಂಭ ಆಗಬೇಕಿತ್ತಲ್ಲ ತನಿಖೆ ಅಂತ ಕೇಳಿದ್ರೆ ಇನ್ನೂ ತನಿಖೆ ಪ್ರಾರಂಭ ಆಗಿಲ್ಲ. ಯಾಕೆ ಈ ತರಹದ ಆಮೆಗತಿಯ ತನಿಖೆ ಅಥವಾ ನಿರ್ಲಕ್ಷ್ಯ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಎಲ್ಲಿಂದಲೂ ಬರ್ತಾ ಇಲ್ಲ. ಡಿಜಿಐಜಿಪಿ ಸಲೀಂ ಅವರಿಗೆ ದೂರು ನೀಡಿದ ವಕೀಲ ಮಂಜುನಾಥ್, ಮುಂದೆ ಈ ಪ್ರಕರಣ ಯಾವ ದಿಕ್ಕನ್ನ ತಲುಪುತ್ತೆ ಎನ್ನುವಂತಹದ್ದೇ ಅತ್ಯಂತ ರೋಚಕ ಕೌತುಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.